ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಬೆನ್ನಲ್ಲೇ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ನಿನ್ನೆ ಖಂಡ್ರೆ ಅವರು ಅಧ್ಯಕ್ಷರಾದ ಬೆನ್ನಲ್ಲೇ ರಂಭಾಪುರಿ ಜಗದ್ಗುರುಗಳು ಕರೆ ಮಾಡಿ ಅಧ್ಯಕ್ಷರಾಗಿ ಆಯ್ಕೆಯಾದ ವಿಷಯ ತಿಳಿದು ತುಂಬಾ ಖುಷಿಯಾಯಿತು. ಭೀಮಣ್ಣ ಖಂಡ್ರೆ ಹಾಗೂ ಶಾಮನೂರು ಶಿವಶಂಕರಪ್ಪನವರ ಮಾರ್ಗದರ್ಶನದಲ್ಲಿ ಬೆಳೆದ ನೀವು ವೀರಶೈವ ಲಿಂಗಾಯತ ಸಮಾಜವನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೀರಿ ಎಂಬ ವಿಶ್ವಾಸವಿದೆ. ನಿಮಗೆ ಶುಭವಾಗಲಿ ಅಂತ ಶುಭ ಹಾರೈಸಿದ್ದಾರೆ. ಅದೇ ರೀತಿ ಮೆಹಕರ್ನ ರಾಜೇಶ್ವರ ಶಿವಾಚಾರ್ಯರು ಕೂಡ ಈಶ್ವರ್ ಖಂಡ್ರೆ ಅವರಿಗೆ ಶುಭ ಹಾರೈಸಿದ್ದು, ಖಂಡ್ರೆ ಅವರಿಗೆ ಸಿಕ್ಕಂತ ಈ ಸ್ಥಾನ ಹಾನಗಲ್ ಕುಮಾರೇಶ್ವರರ ಪ್ರಸಾದ. ಈ ಹಿಂದೆ ಮಹಾಸಭೆಯ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷರಾಗಿ ಸಮಾಜವನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿರುವ ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜದ ಕಾರ್ಯ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಅಂತ ತಿಳಿಸಿದ್ದಾರೆ. ಇಲ್ಲ, ನಾವು ಮಾಧ್ಯಮದಲ್ಲಿ ನೋಡಿದ್ವಿ, ಎಲ್ಲರೂ ಸರ್ವಾನುಮತದಿಂದ ವಿರೋಧ ಆಯ್ಕೆ ಮಾಡಿದ್ದು. ತಂದೆಯವರು ಮಾಡಿದ ಗರಡಿಯಲ್ಲಿ ಪಳಗಿರಿ ಶಿವಶಂಕರಪ್ಪನವರಿಗೆ ಸಾಥ್ ಕೊಟ್ಟು ಚೆನ್ನಾಗಿ ಮುಂದುವರ್ಸ್ಕೊಂಡು ಬಂದಿರಿ. ನಿಮ್ಗೆ ಆ ಜವಾಬ್ದಾರಿ ಪ್ರಾಪ್ತ ಆಗಿದ್ದು ನಮಗಂತೂ ತುಂಬಾ ಹರ್ಷ ಆಯ್ತು. ನಾವೊಂದು ಸಂದೇಶನ ಕಳಿಸಿದ್ವಿ ಪೇಪರ್ಗೆ, ಆಯ್ಕೆ ಆಗಿದ್ದಕ್ಕೆ ನಾಳೆ ಬರ್ಬೋದು. ಇಲ್ಲ, ಒಳ್ಳೆದಾಗಲಿ. ಮತ್ತೆಲ್ಲ ಬಂದು ದರ್ಶನ ಮಾಡಿರಂತ ತಮ್ಮ ಆಶೀರ್ವಾದ ಒಳ್ಳೆದ.